ಕೊಂಡಾಡಕತ್ತು ಭಕ್ತರು. ಅವಾಗ ಜ್ಞಾನಿಯಾದಂತ ಶಂಕರಾಚಾರ್ಯರು ಒಂದು ಜ್ವಾಳದ ತಂಟು ಕೊಟ್ಟು ಒಬ್ಬರಿಗೆ ಕಳೆದು ಶಿಷ್ಯ ಏನ್ ಮಾಡಿ ನೋಡ್ರಿ ಏನ್ ಬೇಕಲ್ಲಿ ಈ ಸಣ್ಣ ಹುಡುಗರಿಗಾಗಲ್ಲ ಹೆಣ್ಮಕ್ಳಿಗಾಗಲ್ಲ ಕುಶಲ ಮಳಿ ಇದ್ದಂಗೆ ಆಟ ಕಾಳ್ತೀವ್ರಿ. ಇದು ನೋಡಿ ಹೆಂಗ್ ಮಾಡ್ಲಿಕ್ಕೆ ಕುಶಲ ಮಳಿ ಅವ್ ಜನ ನೆತ್ತಿ ಮೇಲೆ ಹೊಡ್ತಾ ಇಳಿಸ್ರಿ ಇದ್ದಿದ್ದಾವ್ ಕೈಕಾಲು ಮುಡ್ಕೊಂಡು ಅವಾಗ ಹೋಗಿ ಹಾಕುವ ಆಗ ಕುಶಲ ಮಳಿ ಅಂದ್ರ ಎಷ್ಟು ಮಳಿ ಆದ್ರೆ 2 ವರ್ಷ ತೊಯ್ಯಂಗಿಲ್ಲ ಬಯಲು ಕಡೆ ಹೋಗ್ಬೇಕಂದ್ರೆ ತಾಯ ಹಿಂಗ್ ಮಾಡ್ತಾರೆ. ನಿಮಗೂ ಕೇಳೋದ್ರಾಗಿಲ್ಲ ಅವ್ರಂತೂ ಮೊದಲೇ ಕೇಳಂಗಿಲ್ಲ. ಆಗ ಏನ್ ಮಾಡಿ ಮಾತು ಕೇಳೋದು ಗೊತ್ತಾ ಒಯ್ದು ನೀನ್ ನೀರಾಗ ಹೋಗಿ ತೋರಿಸ್ಕೊಂಡ್ ಮಾತು ಹೇಳಿದವರು ಆ ಕಂಟು ಒಯ್ದು ನೀರಾಗ ಮುಗಿಸ್ಕೊಂಡು ತಂದು ಕೊಟ್ಟವ. ಅವಾಗ ಶಂಕರಾಚಾರ್ಯರು ಹೇಳ್ತಾರ ಏನಂತ ಎಷ್ಟು ಹಚ್ಚದೋ ಈ ದಂಟಿಗೆ ನೀರು ಅಂತ ಕೇಳಿದವ್ರು. ಈ ದಂಟಿಗೆ ಎಷ್ಟು ನೀರು ಹಚ್ಚದ್ರು ಅಷ್ಟೇ ನಾನು ಹೋಗಿ ವಿದ್ಯೆ ಬಂದಿಲ್ಲ ಅಂತ ಹೇಳಿ ನನಗೆ ಸಂಶಯ ಅಂತ ಹೇಳಿದ್ರಿ ಅವರು. ಯಾಕಂದ್ರ ದ್ವೈತ ಸೀಟಂತ ಭಾವಿಗಳವರು ನಾವ್ಯಾಕಿರೋದು ತಪ್ಪಲ ಏನು ಜನಸೇವೆ ಜನಾರ್ದನ ಸೇವೆ ದೇಶ ಸೇವೆ ಈಶ ಸೇವೆ ತಿಳಿದುಕೊಂಡು ಏನೋ ಒಬ್ಬೊಬ್ಬರಿಗೆ ಒಂದೊಂದು ಸಣ್ಣಗೆ ಸೇವಾ ರೂಪವಾಗಿ ಒಂದೊಂದು ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಅದನ್ನ ಪ್ರಸಾರ ಮಾಡೋದು ಅಷ್ಟೇ ಕೆಲಸ ತಂಗಿ. ನನಗೆ ಭಯಂಕರ ಹೇಳಿ ಮ್ಯಾಕ್ ಹೋಗಿ ನಿಂದ್ರಗಳೇ ಏನೇನೇ ಮಾತಾಡುವಂತ ಕೆಲಸ ಮಾಡಿಬಿಡ್ಬೇಕು. ಯಾಕಂದ್ರ ನಾವು ಇವೆಲ್ಲ ಈ ದೈವಗಳು ಕೂಡಿರ್ಬೇಕು ಅಂತಂದ್ರೆ ನಾವು ನೀವು ದೈವದ ಮಕ್ಕಳು ಆ ದೈವದ ಕೈಯಾಗ ಎಲ್ಲ ತಗಡಿ. ಹೆಣ್ಮಗಳು ಏನ್ ಕೇಳ್ತಾರ ಅಂಜೆ 21 ಲಕ್ಷ, ಪಿಂಡಿಜ 21 ಲಕ್ಷ, ಜಲಬೀಜ 21 ಲಕ್ಷ, ಉದ್ಬೀಜ 21 ಲಕ್ಷ, ಇತ್ತು 84 ಲಕ್ಷ ಹೇಳಿ ಪುನರಪಿ ಜನರ ಪುನರಪಿ ಮರಣ ತಿಳಿದುಕೊಂಡು ಹುಟ್ಟು ಸಾವನ್ನು ಗಟ್ಟಿ ಕಟ್ಟಾಡಿ. ಆತ್ಮ ಸತ್ಯದ ಹುಟ್ಟಿದ ಯಾವ ಪ್ರಾಣಗಳು ಬರೆದಿಲ್ಲ ಎಲ್ಲರಿಂದಲೂ ತೋರಿಸಿದ್ರೆ ಆತ್ಮ ಅವ ಅಜರಾಮರವಾಗಿದ್ದಾನ. ಇದೇ ಪದ್ಮಾಭೂತ ದೇಹಕ್ಕೆ 3 ನಂಬರ್ ಅದಾವ. ಆಕಾಲ ಮರಣ ದುರ್ಮರಣ ಕೊನೆಯವರೆಗೂ ಕಾಲ ಮರಣ ತಿಳಿದುಕೊಂಡು 3 ಅವಸ್ಥೆಗಳದಾವ. ಒಂದಿಲ್ಲ ಒಂದು ಅವಸ್ಥೆಗೆ ಇದು ಹೋಗಬೇಕು. ಕಾಲ ಮತ್ತು ಆಕಾಲ ಮರಣ ಅಂದ್ರೆ ಹುಟ್ಟಿದ ತಕ್ಷಣ 5 ದಿನಕ್ಕೆ ಒಂದು ತಿಂಗಳಿಗೆ ತೀರ್ಕೊಳ್ಳೋದು ಆಕಾಲ ಮರಣ. ಇನ್ನು ದುರ್ಮರಣ ಅಂದ್ರೆ ಹೊಡೆಸ್ಕೊಂಡು ಊರು ಹಾಕೊಂಡು ವಿಷ ತಗೊಂಡು ಇವೆಲ್ಲ ಕರೆಂಟ್ ಶಾರ್ಟ್ ಆಗಿ ಆಕ್ಸಿಡೆಂಟ್ ಆಗಿ ಸಾಯ್ತಾವ್ರೆ ದುರ್ಮರಣ. ಇನ್ನು ಕಾಲ ಮರಣ ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮುಖ ನೋಡಿ ಅವ್ರ ಲಗ್ನ ಮುಹೂರ್ತ ಎಲ್ಲ ಮಾಡಿ ಎಲ್ಲ ಇದ್ರೊಳಗೆ ಏನು ಸುಖ ಸವಿ ಕಾಂಡಿ ದೇಹ ಕಾಲ ಮಾಡ ಒಂದಿಲ್ಲ ಒಂದು ಅವಸ್ಥೆಗೆ ನೀನು ದೇಹ ಬಿಡಬೇಕೇ ಆಗಿಲ್ಲ. ಆದ್ರೆ ಬಿಟ್ರೆ ಇಲ್ಲಿ ಕೇಳು 14 ಜ್ಞಾನಿಗಳದಾನ ನಮ್ಗಿಂತ ನಮ್ಮ ನಿರ್ಗುಡಿ ಕಾಶಿನಾಥ ಅವರು ಇದೆಲ್ಲ 19 ವರ್ಷ ಆಗೋಗ್ಯಾರ. ಈ 3 ಭಾಳ ಹೇಳ್ತಿದ್ದವ್ರು ಏನು 14 ಗ್ರಾಮಕ್ಕೊಮ್ಮೆ ನಾವು ನೀವು ಹೋಗ್ತೀವಲ್ಲ ಅಂತ ಹೇಳಿ ಹತ್ತದಾಗೆ ಭಗವಂತ ಅವ್ರು ಕೈಲಾಸ ಭಾಷೆ ಆದ್ರು ಇಲ್ಲಿ 14 ಭಕ್ತರಂದ್ರೆ ಅಂಥವ್ರೆ. ಅದಕ್ಕೆ ಇಲ್ಲಿ ಬಹಳ ಹುಷಾರಿಂದ ಮಾತಾಡ್ತೀವಿ. ಈ ಶರೀರ ಬೈದು ಗೋರಾಗಿರ್ತೀರೋ ಅಥವಾ ಜೀವಾತ್ಮಿಗೆ ಇಟ್ಟಿರಿ ನೀವೇ ಹೇಳಿ ವಿದ್ಯಾಸ ನಾ ಹೇಳಕ್ ಹೋಗಿಲ್ಲ ಹೋಗಿಲ್ಲ ಬಂದಿರೋದಲ್ಲ. ಈ ಶರೀರ ಬೈದು ಮಣ್ಣು ಮಾಡಿರೋ ಏನು ಜೀವಾತ್ಮಕ ಬೈದು ಮಣ್ಣು ಮಾಡಿರಿ ನೀವೇ ಹೇಳಿ ವಿದ್ಯಾಸ. ನಾವು ಭಾಗವಲ್ಲ ಬಂದವಲ್ಲ ಅವ ಎಲ್ಲಿ ಶಾಶ್ವತ ನೋಡು ಕಣ್ಣದಿರಿಗಿಲ್ಲ ಇಷ್ಟೇ. ಈಗ ಕೂಡವನಂದ್ರ ಕೂಡಿದ ಕಣ್ಣೆ ಜಗತ್ತಿನ ಕಾಣಂಗಿಲ್ಲ. ಈ ಜಗತ್ತೇ ಆದೇನಂದ್ರೆ ಕೂಟ ಹೇಳೋ ಜಗತ್ತೇ ಇಲ್ಲದೆ ಯಾಕ ಕಣ್ಣಿಲ್ಲ ಅದಕ್ಕೆ ತಂಗಿ ಸಾವಧಾನದಿಂದ ಕುಂದ್ರು ಅಧ್ಯಾತ್ಮ ವಿಷಯ ನಡೆದಾಗ ಬಂದು ರಾಮಾಯಣ ಪಾಮಾಯಣ ತಂದು ಹೋಗಿಸ್ಬೇಡ. ಏನು ನಡೆದಿತ್ತು ಅದರಿಂದ ಮಾಡ್ಯಾರ. ರಾಮದೇವ್ರ ವಿಷಯ ಇದ್ದು ಅಧ್ಯಾತ್ಮ ವಿಷಯ ಮಾಳಿಗೆ ಅದಕ್ಕೆ ಅವ್ರು ಕೇಳ್ತಾರ ನೋಡು 5-25 ತರಗಳು ಹಿಂಗಡೆ ಹಾಗಾಗ್ಯಾರ ಅಂತ ಕೇಳ್ತಾರ ಅವರು. ಇದು ಮೊದಲ ಪ್ರಕೃತಿ ತಯಾರಾಗಬೇಕಾಗಿದ್ರೆ ಓಂಕಾರ ಮುಖದಿಂದ ಮೊದಲು ಉದ್ಭವಿಸಿ ಬಂದಿದ್ದು ಆಕಾಶ. ಆಕಾಶ ಮುಖದಿಂದ ವಾಯು ಮುಖದಿಂದ ಅಗ್ನಿ ಮುಖದಿಂದ ಜಲ ಮುಖದಿಂದ ಪೃಥ್ವಿ ಮುಖದಿಂದ ಬಂದಿದ್ದು ಜೀವ. ಆರ್ಯನಿಂದಲೂ ಪಂಚಮಭೂತಾದಿಗಳ ಇದು. ಈ ಪೃಥ್ವಿಯ ಮುಖದಿಂದ ಬಂದಿದ್ದು ಅಸ್ಥಿ ಮಾಂಸ ನಾಡಿ ತ್ವಚೆ ರೋಮ ತಿಳಿದುಕೊಂಡು 5 ಶಾಖೆಗಳು ಹೊಡೆದವ. ಇನ್ನು ಆಪು ತತ್ವದಿಂದ ಮಾತ್ರ ಶುಕ್ಲ ಶೋಣಿತ ಲಾಲ ಮೂತ್ರ ಶ್ವೇತ ತಿಳಿದುಕೊಂಡು 5 ಶಾಖೆಗಳು ಹೊಡೆದವ. ಅಗ್ನಿ ಮುಖದಿಂದ ಕ್ಷುರೆ ಕೃಷಿ ಆಲಸ್ಯ ನಿದ್ರಾ ಕಾಂತಿ ತಿಳಿದುಕೊಂಡು 5 ಗುಂಪು ಹೊಡೆದವ. ವಾಯು ಮುಖದಿಂದ ಚಲನ ವಲನ ಲಾವನ ಪ್ರಸಾರಣ ಆಕೃತಿ ತಿಳಿದುಕೊಂಡು 5 ಶಾಖೆಗಳು ಹೊಡೆದವ. ಆಕಾಶ ಮುಖದಿಂದ ಕಾಮ ಕ್ರೋಧ ಶೋಕ ಮೋಹ ಭಯ ತಿಳಿದುಕೊಂಡು 5 ಶಾಖೆಗಳು ಹೊಡೆದವ. 5 25 ತತ್ವಗಳು. ಈ 25 ತತ್ವಗಳಿಂದ ನಿರ್ಮಿತ ಆದಂಥದ್ದು ಶರೀರ. ಅವರು ಕವಿಗಳು ಕೇಳ್ಯಾರ ಪದ್ಯದಲ್ಲಿ ಹುಡುಗಿನ ಬಂದ ಕೇಳಿ ಹುಡುಗಿನ ಯಾರ ನೀರ್ ತೆಗ್ದು
ಸತ್ಯಕ್ಕೆ ರಚನೆ ಮಾಡೋ ನಾನು ಬಗ್ಗೆ ಹೇಳೋಕೆ ಹುಡುಗನೆಂದು ಹುಟ್ಟಿ ಬಂದು ಎಷ್ಟ ಅಂದಿ ಡಿಮಾಂಡ್ ನಿಂತು ಈ ಪಿಂಡ ತಂಗಿ ಕೇಳ ತಾಯಿ ಗರ್ಭದಾಗಿದ್ದಾಗ ಅಣ್ಣ ನೀರ ಎಲ್ಲ ಅವಾಗ ಮಾತ್ರ ಅವನ ಆಶೀರ್ವಾದ ಮ್ಯಾಗ ಅವನ ಕರುಣೆ ಇಲ್ಲದೆ ಏನು ಆಗಿಲ್ಲ ಈ ಭುವನದ ಅವನ ಆಶೀರ್ವಾದ ತಂಗಿ ಅಣ್ಣ ನೀರ ಅಲ್ಲಿ ಬರ್ತಿತ್ತು ನೀನು ಒಂದು ವಿಷಯ ಮಾತ್ರ ಕೇಳ್ತೀನಿ ತಂಗಿಯ ಮನೆ ಕೂಡಿಸ್ತದಿ ನಿನ್ನ ಹೊಟ್ಟೆಯಾಗಿದ್ದಾಗ ಯಾವ ಮನೆ ಹಾಲು ಕೂಡಿಸ್ತದಿ ನೋಡಲು ವಿದ್ಯಾರ್ಥಿಯವರು ಶಾಣೆ ಅಲ್ಲ ಹೇಳ್ತಾ ಸವಾಲ ಅವನ ಕರುಣೆಯಿಂದ ಎಲ್ಲ ಸಾಹಿತ್ಯ ಬರ್ತಿದ್ದವ ನನಗೆ ನೀನು ಕರಗ ಬಂದ ಬಳಿಕ ಆ ಮನೆ ಕೊಟ್ಟಿದೆ ನನ್ನ ಬಾಯ ಸುರುಮುರಿಯವರಂತೂ ಇನ್ನು ನಮಗ 5 ಗಂಟೆ ತನಕ ಬೆಳಗ್ಗೆ ಕಾಣುವುದಿಲ್ಲ ಅವರು ಸುರುಮುರಿ ಜೀವನ ತಂದು ತರಕಾರಿ ಮಗಲ ಹಾಗಾಗಿ ಪುರಂದಾಸರು ಒಂದು ಸಾಹಿತ್ಯದೊಳಗೆ ಹೀಗೆ ನೆನೆಸಿದ್ರು ಪುರಂದಾಸರು ಏನ್ ಹೇಳ್ತಾರೆ ಯಾಕಂದ್ರೆ ಸಾವಧಾನದಿಂದ ಕೊಟ್ಟು ಕೇಳುವಂತದ್ದು ಒಂದು ವಾಲ್ಮೀಕಿ ಕೆಲಸ ಸಭಾದವರು ಯಾಕಂದ್ರೆ ಗದ್ದಲ ಮಾಡಿದ್ರೆ ವಿಷಯ ಮಾತ್ರ ಗದ್ದಲ ಕರೀತಾವ ನೀವ್ ವ್ಯಕ್ತಿ ಗಪ್ ಕುಂದಿರ್ತಿರಲ್ಲ ಹಾಡುವವನು ನಾಡಿಗೆ ಪುಣ್ಯ ಯಾರಪ್ಪ ಅಂದ್ರೆ ಕೇಳುವಂತ ಮಾನುಭಾವಿಗಳ ಪಾದ ಸ್ಪರ್ಶದ ಪ್ರಭಾವದಿಂದ ನಮ್ಮ ನಾಡಿಗೆ ಮ್ಯಾಗ ಶಬ್ದ ಬರ್ತಾವ ಬರೆದಿಟ್ಟ ಲೇಖ ನೀವು ಮುಗಿಸ್ತುತಿ ಮಾಡಿ ಹೇಳಂಗಿಲ್ಲ ಅದಕ್ಕೆ ನೀವ್ ಎಷ್ಟು ಗಪ್ ಕುಂದಿರ್ತೀರಿ ನೀವು ಆಶೀರ್ವಾದದಿಂದ ಅಷ್ಟು ಶಬ್ದಗಳು ನಮ್ಮ ಬಾಯಿ ಒಳಗೆ ಬರ್ತಾವ ಮತ್ತೆ ನೀವು ಗದ್ದಲ ಮಾಡಿದ್ರಪ್ಪ ಅಂದ್ರೆ ಮುದ್ದಲ ವಿಷಯಗಳು ಕಾಳು ಹೋಗ್ಬಿಡ್ತಾವ ಅದಕ್ಕೆ ನಾನು ಹಾಗಾಗಿ ವಿದ್ಯಾರ್ಥಿಗಳು ಹೇಳಿದ್ರೆ ನಡವಳಿಕೆ ಮಾತಾಡುವುದೇ ಆಗುತ್ತೆ ಅಂದ್ರೆ ರೊಕ್ಕ ಕೊಡ್ಬೇಡ್ರಿ ಅಂತ ಅವ್ರು ಮಾತು ಕರೆಕ್ಟ್ ಯಾಕಂದ್ರೆ ಹಣ ಎಲ್ಲಿ ಹೋಗುದಿಲ್ಲ ನಿಮ್ಮ ಪ್ರೀತಿಯಾದ ಮಾತಾಡಿದ್ರೆ ನೀವು ಕೊಟ್ಟೆ ಕೊಡ್ತೀರಿ ಸಂದರ್ಭಾನುಸಾರವಾಗಿ ಕೊಡಿದ್ರು ಅದು ಹೆಂಗಾಗ್ತದಂದ್ರ ಈ ವಿಮಾನದ ದಂಡಿಗೆ ಭೀಮುಲಾಸ ಹಾಕಿ ಬರ್ತಾರಪ್ಪ ಆ ಭೀಮುಗ ಕೇಸಿಗ ದ್ರೌಪದಿ ದೇಶಿನ ಜಗಳ ನಡೀತದೆ ನೋಡಿ ದೊಡ್ಡ ಆಟದೊಳಗೆ ಅಕ್ಕಿ ಹೇಳ್ತಾಳ ದ್ರೌಪದಿ ಒಂದು ಹೆಣ್ಣಿಗೆ ಒಂದೇ ಗಂಡ ಇರ್ಬೇಕು ನೀವು 5 ಮಂದಿ ಗಂಡದ ನಾವು ಶಾಂಡ್ರಿದ್ದಂಗೆ ಬೈತಾಳಕಿ ಅವಾಗ ಧರ್ಮರಾಜ ಏನು ನಮ್ಮ ಆಗ್ರಜನ ಧರ್ಮರಾಜನ ಅಪ್ಪಣಿಗಾಗಿ ನಾವು ನಡ್ಕೋಬೇಕಾಗಿಲ್ಲ ಅಂದೆ ನಮ್ಮ ಆಗ್ರಜನ ಧರ್ಮರಾಜನು ಥಟ್ಟನೆ ಅಪ್ಪಣೆಯನ್ನು ಕೊಟ್ಟರೆ ದುಷ್ಟ ಗೀತಗಳನ್ನು ಚೂರು ಮಾಡಿದರೆ ಹಾಕು ದೈವರಿ ಮೂಲ ಅಮ್ಮನಿಗೆ ಅಂತ ಕೇಳಬೇಕು ಈಗ ಹೇಳ್ತಾರ ಹೆಂಡತಿ ಮುಂದ ಅಂತದ್ರಾಗ ಹೋಗಿ 200 ಪಾತ್ರಕ್ಕೊಂದು 25 ರೂಪಾಯಿ ಕೊಟ್ಟಂದ್ರೆ ಫಲ ಮುಗಿದೊಳಗ ಮತ್ತೆ ಫಲ ಮುಗಿದೊಳಗ ಅದೇ ಬಟ್ಟೆ ಮುಗಿದೊಳಗೆ ಅದಕ್ಕೆ ಈ ಹೆಣ್ಣುಗಳು ಎಲ್ಲ ನಾನೇ ರಚನೆ ಮಾಡಿದೀನಿ ನಿಮ್ಗೆ ನಾನೇ ಹೊತ್ತು ಹಡ್ತೀನಿ ಅಂತ ಹೇಳ್ತಾಳ ಅದ್ರ ವಿಷಯ ಏನು ನಾವೀಗ ಪುರಂದಾಸರು ಏನ್ ಹೇಳ್ತಾರ ಸಂದೇಹವಿಲ್ಲ ಸದ್ಗುರುನಾಥ ಸಲು ಅಂತ ಯಾಕಂದ್ರೆ ಅಖಂಡ ಕಲ್ಲಿನೊಳಗೆ ಇರ್ತದ ಕಾಪಿ ಆ ಕಪ್ಪಿ ಇರಟ್ಟೆ ಜಾಗ ಇರ್ತದ ಅಲ್ಲಿ ತೆಂಗಿನಕಾಯಿ ನೀರು ನಿಂತಿದ್ದವು ಪವಿತ್ರವಾದ ಜಲ ಇರ್ತದ ಆ ಕಲ್ಲಿನೊಳಗೆ ಅಲ್ಲಿ ಹೋಗಿ ಕಲ್ಗುಟ್ಟಿಗೆ ಹೊಡೆದ ನಂತರ ಹೊರಗೆ ಆಗ್ತದ ಕಲ್ಲ ಪವಿತ್ರವಾದ ನೀರು ಇರ್ತಾವ ಅತಿ ರೇಷ್ಮೆದ ಇರ್ತದ ಕಾಪಿ ಅದಕ್ಕೆ ಪುರಂದಾಸರು ಸಾಕ್ಷಿ ಕೊಟ್ಟಾರ ಹಿಂಗ ಆ ಅಖಂಡ ಕಲ್ಲಿನೊಳಗೆ ಇದ್ದಂತ ಕಾಪಿಯ ವ್ಯಾಳಕ್ಕೆ ಅನ್ನ ನೀರವ ನಿಕ್ಕಿದವರು ಯಾರು ಅಂತ ಕೇಳ್ತಾರ ನಿನ್ನ ತೋಟದೊಳಗೆ ಇದ್ದಂತ ಅಡಿಗಳಿಗೆ ನೀನು ಮಡಿ ಮಾಡಿ ನೀರು ಹಾಕಿರಿ ಅಲ್ಲಿ ಕುಟುಂಬವಾಗಿದ್ದಂತ ವೃಕ್ಷಗಳಿಗೆ ಕಟ್ಟಿಗೆ ನಿಕ್ಕಿ ನೀರು ಎಲ್ಲವರು ಯಾರು ಸಂಧೇವಿಲ್ಲ ಸದ್ಗುರುನಾಥ ಸಲುವು ಅಂತ ಹೇಳ್ತಾರ ಹಾಗೆ ತಂಗಿ ನೀ ಬಹಳ ಗರ್ಭದಿಂದ ಸಂತಿ ಮಾಡಕ್ ಹೋಗ್ಬೇಡ ಅವಕಾಶ ಸಾವಧಾನ ರೊಟ್ಟಿ ಉಣ್ಬೇಕಾದ್ರೆ ತುತ್ತು ಮಾಡಿ ಉಂಡ್ರೆ ಹೋಗ್ತದದು ನಮ್ಮ ವಿದ್ಯಾರ್ಥಿಗಳು ಏನ್
ಹಂಗ ಮಾಡ್ಬೇಡ. ಹಾಗೆ ಏನ್ ಹೇಳ್ಬೇಕಿದ